ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣ್ತಿರುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಕು ಅಂದರೆ ಈ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಕನ್ನಡ ಯೂಟ್ಯೂಬ್ ಚಾನಲ್ ಜ್ಯೋತ್ಸ್ನಾ ಕನ್ನಡ ಮೀಡಿಯಾ. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಕೂದಲಿಗೆ ಎಣ್ಣೆಯ ಅವಶ್ಯಕತೆ ಎಷ್ಟೊಂದು ಇದೆ, ಕೂದಲಿಗೆ ಎಣ್ಣೆಯ ಪ್ರಯೋಜನಗಳು ಎಷ್ಟು ಮಾತ್ರವಲ್ಲದೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಆಗೋ ಪ್ರಯೋಜನಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಎಣ್ಣೆ ಹಚ್ಚೋಕ್ಕಿಂತ ಮೊದಲು ಯಾವಾಗಲೂ ಕೂಡ ಸಿಕ್ಕಿದ್ದಂಗೆ ಕೂದಲನ್ನ ಬಾಚಬೇಕು. ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಕೈ ಎಣ್ಣೆನ ಬಿಸಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮಾತ್ರವಲ್ಲದೆ ಹತ್ತಿ ಕೂಡ ತಗೊಂಡಿದ್ದೀನಿ. ಈಗ ಎಣ್ಣೆ ಹಚ್ಚೋಣ ಬನ್ನಿ. ನತ್ತಿಗೆ ಕೈ ಎಣ್ಣೆನ ಹಚ್ಚುತ್ತಾ ಇದ್ದೀನಿ. ಹಚ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು. ಹೀಗೆ ಉಜ್ಜೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ನಂತರ ಕೋಮ್ ಮಾಡಿ ಕೂದಲನ್ನ ಬಗ್ದು ನೀವು ನತ್ತಿಗೆ ಎಣ್ಣೆ ತಾಗಬೇಕು. ಹಾಗೆ ಹತ್ತಿಲಿ ನೀವು ಎಣ್ಣೆ ಹಚ್ಚಬೇಕು. ನಾವು ಕೂದಲಿಗೆ ಹಚ್ಚೋ ಯಾವುದೇ ಎಣ್ಣೆ ಆಗಿರಲಿ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ಹಚ್ಚಬೇಕು. ಕೂದಲು ಬೆಳವಣಿಗೆ ಇರೋದು ನಾವು ಮಾಡೋ ಎಣ್ಣೆ ಮಸಾಜ್ನಿಂದ ಆಗಿರುತ್ತೆ. ಮಸಾಜ್ ಮಾಡೋದ್ರಿಂದ ಕೂದಲಿಗೆ ರಕ್ತ ಪ್ರಸರಣೆ ಚೆನ್ನಾಗಿ ನಡೆಯುತ್ತೆ. ಇದರಿಂದ ಕೂದಲು ಸ್ವಾಭಾವಿಕ ಹೊಳಪನ್ನು ಪಡೆದುಕೊಂಡು ತನ್ನಿಂದ ತಾನೇ ಬೆಳೆಯುತ್ತೆ. ಹಾಗಿದ್ರೆ ತಲೆಗೂದಲ ಮಸಾಜ್ನು ಇನ್ನಷ್ಟು ಲಾಭಗಳನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬೋದು. ಕೂದಲಿಗೆ ಎಣ್ಣೆ ಹಚ್ಚೋದ್ರಿಂದ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ? ಹೌದು, ಕೂದಲಿಗೆ ನೀವು ಹಚ್ಚುವ ಎಣ್ಣೆ ಕೂದಲಿಗೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ. ಅಂತೆಯೇ ಧೂಳು, ಕೊಳೆ, ಮಾಲಿನ್ಯ, ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣದಿಂದ ಕೂದಲನ್ನು ಎಣ್ಣೆ ರಕ್ಷಿಸುತ್ತೆ. ಮಾತ್ರವಲ್ಲದೆ ಕೂದಲಿನ ಒಣಗುವಿಕೆಯನ್ನು ಕಡಿಮೆ ಮಾಡುತ್ತೆ, ಕೂದಲನ್ನು ಮೃದುಗೊಳಿಸುತ್ತೆ. ಈಗ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ತಲೆಯ ಬುಡದಿಂದ ಕೂದಲಿನ ತುದಿಯವರೆಗೂ ಕೂಡ ಎಣ್ಣೆನ ಹಚ್ಚಬೇಕು. ಎಲ್ಲ ಕೂದಲಿಗೂ ಕೂಡ ಎಣ್ಣೆ ಸರಿಯಾದ ಕ್ರಮದಲ್ಲಿ ಹಚ್ಚಿ. ನಾವು ಇಲ್ಲಿ ಉಪಯೋಗಿಸಿರುವ ತೆಂಗಿನ ಎಣ್ಣೆ ಬಗ್ಗೆ ಹೇಳಬೇಕು ಅಂದರೆ ಕೂದಲಿನ ಸರ್ವ ಸಮಸ್ಯೆಗೂ ತೆಂಗಿನ ಎಣ್ಣೆ ಪರ್ಫೆಕ್ಟ್ ಮನೆಮದ್ದು. ಕೂದಲು ಹಾಗೂ ತ್ವಚೆ ಆರೈಕೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಲಾಗುತ್ತೆ. ತೆಂಗಿನ ಎಣ್ಣೆಯಲ್ಲಿರುವಂತಹ ಹಲವಾರು ರೀತಿಯ ಪೋಷಕಾಂಶಗಳು ಕೂದಲಿಗೆ ಪೋಷಣೆಯನ್ನು ನೀಡುತ್ತೆ. ಇಂದಿನ ದಿನಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಕೂದಲು ಉದುರುವಿಕೆ ಸಮಸ್ಯೆಯನ್ನು ನಿವಾರಣೆ ಮಾಡಲು ತೆಂಗಿನ ಎಣ್ಣೆಯನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಬಹುದು. ತೆಂಗಿನ ಎಣ್ಣೆಯಲ್ಲಿರುವಂತಹ ಬ್ಯಾಕ್ಟೀರಿಯಾ ವಿರೋಧಿ, ಸೂಕ್ಷ್ಮಾಣು ವಿರೋಧಿ ಮತ್ತು ಶಾಮಕ ಗುಣಗಳು ಕೂದಲು ಉದುರುವಿಕೆ ತಡೆಯಲು ನೆರವಾಗುತ್ತೆ. ಮಾತ್ರವಲ್ಲದೆ ತೆಂಗಿನ ಎಣ್ಣೆಯು ಕೂದಲು ಉದುರುವಿಕೆ ತಡೆಯುವುದು ಮಾತ್ರವಲ್ಲದೆ ಕೂದಲಿಗೆ ಬಲ ಹಾಗೂ ಆರೋಗ್ಯವನ್ನು ನೀಡಿ ಕೂದಲು ಬೆಳೆಯಲು ಸಹಕಾರಿಯಾಗಿರುತ್ತೆ. ಇನ್ನು ಹರಳೆಣ್ಣೆ ಬಗ್ಗೆ ಹೇಳೋದೇ ಬೇಡ. ಯಾಕಂದರೆ ಕೂದಲಿನ ಸರ್ವ ಸಮಸ್ಯೆಗೂ ಹರಳೆಣ್ಣೆ ಒಂದು ಉತ್ತಮವಾದ ಔಷಧಿ ಅಂತಲೇ ಹೇಳ್ಬೋದು. ಹರಳೆಣ್ಣೆಯಲ್ಲಿರುವ ಪ್ರೋಟೀನ್, ಖನಿಜಾಂಶ ಮತ್ತು ವಿಟಮಿನ್ ಇಗಳಿಂದ ತುಂಬಿರುವ ಹರಳೆಣ್ಣೆಯು ನಿಮ್ಮ ಕೂದಲಿಗೆ ಮ್ಯಾಜಿಕ್ ಮದ್ದಿನಂತೆ ಕೆಲಸ ಮಾಡುತ್ತದೆ. ಇದು ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕೂದಲು ಉದುರುವಿಕೆಯನ್ನು ನಿಯಂತ್ರಿಸುತ್ತದೆ. ಇದು ನೆತ್ತಿಯ ಚರ್ಮ ಸೋಂಕುಗಳಿಗೆ ಹಾಗೂ ಬೋಳು ತಲೆ, ತುರುಕೆಯಂತಹ ಸಮಸ್ಯೆಗಳಿಗೆ ಪರಿಪೂರ್ಣ ಪರಿಹಾರ ನೀಡುತ್ತದೆ. ಹರಳೆಣ್ಣೆಯು ಕೂದಲುಗಳ ತುದಿಗಳು ಒಡೆಯುವುದನ್ನು ಹೇಗೆ ತಡೆಯುತ್ತದೆ ಅಂದರೆ ಅದು ಒರಟಾಗಿರುವ ಕೂದಲಿನ ಬುಡಗಳಿಗೆ ಇಳಿದು ಅದನ್ನು ಮೃದುವಾಗಿಸುತ್ತದೆ. ಜೊತೆಗೆ ಇದು ನೈಸರ್ಗಿಕ ಕಂಡೀಷನರ್ ಮತ್ತು ತೇವಾಂಶ ಯುಕ್ತದಂತೆ ಕಾರ್ಯನಿರ್ವಹಿಸುತ್ತದೆ. ಕೂದಲಿಗೆ ವಾರಕ್ಕೊಮ್ಮೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆಯೂ ನಿವಾರಣೆಯಾಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ತೋರಿಸಿರುವ ಪ್ರತಿಯೊಂದು ಮಸಾಜ್ ಕೂಡ ತುಂಬ ಸುಲಭವಾದದ್ದು ಮತ್ತು ಪರಿಣಾಮಕಾರಿ ಕೂಡ ಹೌದು. ವಿಡಿಯೋದಲ್ಲಿ ತೋರಿಸಿರುವ ಮಸಾಜ್ನ ನೀವೇ ಮಾಡ್ಕೊಳ್ಬೋದು ಅಥವಾ ಬೇರೆಯವರ ಸಹಾಯದೊಂದಿಗೂ ಕೂಡ ಮಸಾಜ್ ಮಾಡಿಸ್ಕೊಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಮಸಾಜ್ ಮಾಡೋದ್ರಿಂದ ಕೂದಲಿಗೆ ಆಗೋ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನನಗೆ ಇನ್ನೂ ಕೂಡ ನೆನಪಿದೆ, ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಆಗಿರ್ಬೋದು, ಅಜ್ಜಿ ವಾರಕ್ಕೊಮ್ಮೆ ಎಣ್ಣೆ ಹಚ್ಬಿಟ್ಟು ತಲೆಗೆ ಮಸಾಜ್ ಮಾಡಿ ಆಮೇಲೆ ಆಗ ಸೀಗೆಕಾಯಲ್ಲಿ ತಲೆ ತೊಳಿತಾ ಇದ್ರು.
ಹಾಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಕೂದಲು ತುಂಬ ದಟ್ಟವಾಗಿ ಕಪ್ಪಾಗಿ ಸಕ್ಕತ್ತಾಗಿರ್ತಿತ್ತು. ಆದರೆ ಈಗ ಎಷ್ಟು ಬೆಲೆ ಕೊಟ್ಟು ತಗೊಳ್ಳಿ ಕೂದಲು ಅಷ್ಟೊಂದು ಸ್ವಾಭಾವಿಕವಾಗಿ ಚೆನ್ನಾಗಿಲ್ಲ. ಯಾಕಂತ ಹೇಳಿದರೆ ಆಗೆಲ್ಲ ಫುಲ್ ನ್ಯಾಚುರಲ್, ಯಾವ ಕೆಮಿಕಲು ಇರಲಿಲ್ಲ. ಆದರೆ ಈಗ ಹಾಕೋ ಎಣ್ಣೆ ಕೂಡ ಕೆಮಿಕಲ್ಲು, ಅದು ಇದು ಅಂತ ಮಿಕ್ಸ್ ಮಾಡಿ ಎಣ್ಣೆ ಕೂಡ ಕೆಮಿಕಲ್ ಇರುತ್ತೆ. ಶಾಂಪೂ ಕೆಮಿಕಲ್ಲು, ಇನ್ನು ಪ್ರತಿಯೊಂದು ಕೂಡ ಕೆಮಿಕಲ್. ಅದರಿಂದಾಗಿ ನಮ್ಮ ಕೂದಲು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಮೊದಲು ರೀತಿಯೇ ನಾವು ಚಿಕ್ಕವರಿದ್ದಾಗ ಇದ್ದಂತಹ ಸ್ವಾಭಾವಿಕವಾದ ಕೂದಲನ್ನ ನಾವು ಹೇಗೆ ಪಡ್ಕೊಳ್ಳೋದು ಅಂದರೆ, ನೀವು ಉಪಯೋಗಿಸುವ ಎಣ್ಣೆ ಯಾವುದೇ ಆಗಿರಲಿ ಅದನ್ನು ಸರಿಯಾದ ಕ್ರಮದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಉತ್ತಮವಾದದ್ದನ್ನು ಆರಿಸ್ಕೊಂಡು ಕೂದಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು. ನಿಯಮಿತವಾಗಿ ಎಣ್ಣೆ ಮಸಾಜ್ ಮಾಡೋದ್ರಿಂದ ಕೂದಲು ಸಣ್ಣ ವಯಸ್ಸಿನಲ್ಲೇ ಬೆಳ್ಳಗಾಗೋದನ್ನು ತಪ್ಪಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ನಿತ್ಯವೂ ಎಣ್ಣೆ ಮಸಾಜ್ ಮಾಡೋದ್ರಿಂದ ಕೂದಲು ಬಲಯುತವಾಗಿ ಆರೋಗ್ಯಕರವಾಗಿ ಕೂಡ ಇರುತ್ತೆ. ನಮ್ಮ ಕೂದಲನ್ನು ನಾವು ಮಾಲಿನ್ಯ ವಾತಾವರಣದಿಂದ ರಕ್ಷಿಸ್ಕೊಳ್ಬೇಕು ಅಂದರೆ ಎಣ್ಣೆ ಮಸಾಜು ತುಂಬ ಪರಿಣಾಮಕಾರಿಯಾಗಿರುತ್ತೆ. ನಮ್ಮ ಮುಖವನ್ನು ನಾವು ನಿತ್ಯವೂ ತೊಳೆದುಕೊಳ್ಳುತ್ತೇವೆ. ಅದೇ ಮಾದರಿಯಲ್ಲಿ ಆಗಾಗ್ಗೆ ಕೂದಲನ್ನು ಕೂಡ ಕಷ್ಟವಾದರೂ ತೊಳೆದುಕೊಳ್ಬೇಕು. ಇದರಿಂದ ಕೂದಲಿಗೆ ಆರೋಗ್ಯ ಹೊಳಪು ನೈಸರ್ಗಿಕವಾಗಿ ಬರುತ್ತದೆ. ಕೂದಲಿಗೆ ನೀವು ಹಚ್ಚುವ ಎಣ್ಣೆ ಕೂದಲಿಗೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂತೆಯೇ ಧೂಳು, ಕೊಳೆ, ಮಾಲಿನ್ಯ, ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣದಿಂದ ಕೂದಲನ್ನು ರಕ್ಷಿಸುತ್ತದೆ. ಕೂದಲನ್ನು ಡ್ರೈನೆಸ್ನಿಂದ ಕಾಪಾಡಲು ಎಣ್ಣೆ ಮಸಾಜ್ ತುಂಬ ಪರಿಣಾಮಕಾರಿಯಾದದ್ದು. ಅಂತೆಯೇ ದೀರ್ಘ ಸಮಯದವರೆಗೆ ಕೂದಲಿಗೆ ಪೋಷಣೆಯನ್ನು ನೀಡುತ್ತದೆ. ತಲೆಯನ್ನು ತಂಪಾಗಿಸುವ ಗುಣವನ್ನು ಮಸಾಜ್ ಹೊಂದಿರುವುದರಿಂದ ತಲೆಬೇಸಿಯಾಗುವಂತಹ ಕಠಿಣ ಪರಿಸ್ಥಿತಿಗಳಿಂದ ನಿಮ್ಮನ್ನು ಸಂರಕ್ಷಿಸುತ್ತದೆ. ನಿಮ್ಮ ಕೂದಲು ತೀಕ್ಷ್ಣವಾಗಿ ಒಣಗಿದ್ದಲ್ಲಿ ಕೂದಲಿಗೆ ಎಣ್ಣೆಯನ್ನು ಹಚ್ಚಿ ನಂತರ ಟವೆಲನ್ನು ಬಿಸಿ ನೀರಲ್ಲಿ ಮುಳುಗಿಸಿ ಕೂದಲಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮ ತಲೆಬುರುಡೆಗೂ ಎಣ್ಣೆ ಒದಗುವಂತೆ ಮಾಡುತ್ತದೆ. ನಿಮ್ಮ ಕೂದಲಿಗೆ ನಿಯಮಿತವಾಗಿ ಇಲ್ಲವೇ ಆಗಾಗ್ಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಕೂದಲು ಮೃದುಗೊಳ್ಳುತ್ತದೆ. ನಿಮ್ಮ ಕೂದಲಿಗೆ ಎಣ್ಣೆ ಮಸಾಜ್ ಮಾಡುವುದರಿಂದ ತಲೆಬುರುಡೆಗೆ ರಕ್ತ ಪರಿಚಲನೆಯನ್ನು ನೀಡುತ್ತದೆ. ಅಂತೆಯೇ ಹಾನಿಯಾದ ಕೂದಲನ್ನು ರಿಪೇರಿ ಮಾಡುತ್ತದೆ. ಇದರಿಂದ ನಿಮ್ಮ ಕೂದಲು ಮೃದುವಾಗಿ ಹೊಳೆಯುತ್ತದೆ. ಇವತ್ತಿನ ವಿಡಿಯೋ ಇಷ್ಟು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೂದಲಿನ ಸರ್ವ ಸಮಸ್ಯೆಗೆ ಎಣ್ಣೆ ಹೇಗೆ ಪ್ರಯೋಜನ ಆಗುತ್ತೆ ಹಾಗೂ ಮಸಾಜ್ ಮಾಡೋದ್ರಿಂದ ಎಷ್ಟು ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋ ಪ್ರತಿಯೊಂದನ್ನು ಕೂಡ ನೀವು ಫಾಲೋ ಮಾಡೋದಾದರೆ ನಿಮ್ಮ ಕೂದಲನ್ನು ನೀವು ಜೋಪಾನ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಪ್ರತಿ ಬಾರಿ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಆ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.